ಹಾಯ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗೀನಿ. ಬನ್ನಿ, ಇವತ್ತು ನಿಮಗೋಸ್ಕರ ಒಂದು ಸೃಷ್ಟಿಯ ಮೂಲ ಅಂದರೆ ಸೃಷ್ಟಿಯ ಮೂಲದ ಬಗ್ಗೆ ಒಂದು ಪೌರಾಣಿಕ ಕಥೆಯನ್ನು ತಂದಿದ್ದೇನೆ. ಈ ಕಥೆಯ ಹೆಸರು ಅಗ್ನಿಕುಂಡದ ರಹಸ್ಯ. ಅಗ್ನಿಕುಂಡದ ರಹಸ್ಯವೆಂದು ಈ ಕಥೆಯ ಹೆಸರಾಗಿದ್ದು, ಇದು ತುಂಬ ರೋಮಾಂಚನಕಾರಿ ಹಾಗೂ ರಹಸ್ಯಮಯವಾಗಿ ಕುತೂಹಲಕಾರಿಯಾದ ಕಥೆಯಾಗಿದೆ. ಬನ್ನಿ, ತಡ ಮಾಡದೆ ಈ ಕಥೆಯನ್ನು ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ. ಬನ್ನಿ, ತಡ ಮಾಡದೆ ಅಗ್ನಿಕುಂಡದ ರಹಸ್ಯವನ್ನು ತಿಳಿಯೋಣ. ಸ್ನೇಹಿತರೆ, ಒಂದಾನೊಂದು ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಅರಣ್ಯವತಿ ಎಂಬ ಪ್ರಾಚೀನವಾದ ಅರಣ್ಯವಿರುತ್ತೆ. ಆ ಅರಣ್ಯವು ಮನುಷ್ಯರಿಗಿಂತ ಹೆಚ್ಚಾಗಿ ಪೌರಾಣಿಕ ಪ್ರಾಣಿಗಳು, ಋಷಿಗಳು, ರಾಕ್ಷಸರು ಹಾಗೂ ದೈವಿ ಶಕ್ತಿಗಳು, ಮುನಿಗಳು ಮೂಲಕ ಹೆಚ್ಚು ಪ್ರಸಿದ್ಧಿಯಾಗಿರುತ್ತದೆ. ಅರಣ್ಯದಲ್ಲಿ ಒಂದು ಮಧ್ಯಮಾರ್ಗದಲ್ಲಿ ವಿಶಾಲವಾದ ಅಗ್ನಿಕುಂಡ ಇತ್ತು. ಇದನ್ನು ಜ್ವಾಲಾಮುಖಿ ಕುಂಡ ಎಂದು ಕರೆಯಲಾಗುತ್ತಿರುತ್ತದೆ. ಆ ಜ್ವಾಲಾಮುಖಿ ಕುಂಡದ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಕಥೆಯನ್ನು ಹೇಳುತ್ತಿರುತ್ತಾರೆ. ಹಾಗೆ ಅದರ ಹತ್ತಿರ ಯಾರು ಕೂಡ ಸುಳಿದಿರುವುದು ಕೂಡ ಇಲ್ಲ. ಅದರಲ್ಲಿ ಏನೋ ಬೇರೆ ರಹಸ್ಯವಿದೆ ಎಂದು ಯಾರು ಸಹ ಅದರ ಹತ್ತಿರ ಸುಳಿಯದೆ ಅದನ್ನು ದೂರದಿಂದಲೇ ಕಂಡಿರುತ್ತಾರೆ. ಈ ಖಂಡದ ಬಗ್ಗೆ ಜನರು ಅನೇಕ ಕಥೆಗಳನ್ನು ಕಟ್ಟಿ ಹೇಳುತ್ತಾ ಇರುತ್ತಾರೆ. ಯಾರೋ ಒಬ್ಬರು ಬ್ರಹ್ಮದೇವನೇ ಈ ಕುಂಡವನ್ನು ನಿರ್ಮಿಸಿ ಅದರಲ್ಲಿ ಅಗ್ನಿದೇವನನ್ನು ಸಂರಕ್ಷಿಸಿ ಅವನ ಶಕ್ತಿಯಲ್ಲಿ ಸಂಗ್ರಹಿಸಿಟ್ಟಿದ್ದಾನೆ ಎಂದು ಹೇಳುತ್ತಾರೆ. ಈ ಕುಂಡದೊಳಗೆ ಸಮಯದ ಒಂದು ದ್ವಾರವಿದ್ದು, ಅಂದರೆ ಕಾಲದ ಒಂದು ದ್ವಾರವಿದ್ದು ಭವಿಷ್ಯದ ಲೋಕಕ್ಕೆ ಪ್ರವೇಶ ಮಾಡಬಹುದು ಎಂದು ಹೇಳುತ್ತಾರೆ. ಆದರೆ ಯಾರು ಕೂಡ ಇದುವರೆಗೂ ಆ ಕುಂಡದ ಒಳಗೆ ಹೋಗುವ ಧೈರ್ಯ ಮಾಡಿರುವುದಿಲ್ಲ, ಹತ್ತಿರವೂ ಕೂಡ ಸುಳಿದಿರುವುದಿಲ್ಲ. ಹೀಗಿರುವಾಗ ಅದೇ ಅರಣ್ಯದಲ್ಲಿ ವ್ಯಾಸ ಮುನಿಗಳ ಒಬ್ಬ ಯುವ ಶಿಷ್ಯನಿರುತ್ತಾನೆ. ಆ ಯುವ ಋಷಿಯು ಅತ್ಯಂತ ತಪೋಬಲದಿಂದ ಶಕ್ತಿಶಾಲಿಯಾಗಿರುತ್ತಾನೆ ಹಾಗೂ ತನ್ನ ಗುರುವಾಗಿದ್ದ ವ್ಯಾಸ ಮುನಿಗಳಿಂದ ಇನ್ನೂ ಕೆಲವು ಪಾಠಗಳನ್ನು ಕಲಿಯಬೇಕು ಎಂದು ನಿರ್ಧರಿಸಿರುತ್ತಾನೆ. ಆಗ ಮುನಿಗಳ ಹತ್ತಿರ ಬಂದು ಹೇಳಿದಾಗ ಋಷಿಗಳು, ಮಾತ್ರ ನಿನ್ನ ಅಧ್ಯಯನ ಮುಗಿಯಬೇಕಾದರೆ, ಅದು ಪೂರ್ಣಗೊಳ್ಳಬೇಕೆಂದರೆ ನೀನು ಅರಣ್ಯವತಿಯ ಅರಣ್ಯದಲ್ಲಿರುವ ಜ್ವಾಲಾಮುಖಿ ಕುಂಡದ ರಹಸ್ಯವನ್ನು ತಿಳಿದು ಬರಬೇಕು. ಹಾಗೆ ಅದರ ರಹಸ್ಯವನ್ನು ಭೇದಿಸಬೇಕು ಎಂದು ಯಾತ್ರ ಮುನಿಗೆ ಹೇಳುತ್ತಾರೆ ವ್ಯಾಸ ಮುನಿಗಳು. ಗುರುಗಳ ಈ ಮಾತಿನಿಂದ ಯಾತ್ರನ ಮುನಿಗಳ ಮನಸ್ಸಿನಲ್ಲಿ ಸ್ವಲ್ಪ ಭಯ ಹಾಗೂ ಕುತೂಹಲ ಉಂಟಾಗುತ್ತದೆ. ತಾನೆಂದಿಗೂ ಹತ್ತಿರ ಹೋಗದ ಆ ಕುಂಡವನ್ನು ಹೇಗೆ ಭೇದಿಸುವುದು? ಅದು ಅವನಿಗೆ ಒಂದು ಅಗಮ್ಯದ ಸ್ಥಳವಾಗಿ ಆಗುತ್ತದೆ. ಆಗ ಅವನು ಆ ರಹಸ್ಯವನ್ನು ತನ್ನ ಗುರುವಿನ ಮಾತಿನಂತೆ ಭೇದಿಸಲೇಬೇಕು ಎಂದು ನಿರ್ಧರಿಸುತ್ತಾನೆ. ಆಗ ಅವನು ಯಾತ್ರ ಮುನಿಯು ತನ್ನ ಯಾತ್ರೆಯನ್ನು ಆರಂಭಿಸುತ್ತಾನೆ. ಆರಂಭಿಸಿದಾಗ ಅರಣ್ಯವತಿಯ ಅರಣ್ಯದ ಅಗ್ನಿಕುಂಡದ ಬಳಿ ಪ್ರವಾಸ ಕೈಗೊಳ್ಳುತ್ತಾನೆ. ಆದ ಮೊದಲೇ ದಿನವೇ ಅವನಿಗೆ ಅಗ್ನಿಕುಂಡದ ಬಳಿ 8 ದಿಕ್ಕಿನಿಂದ ವಿಭಿನ್ನ ದೈವಿಕ ಶಕ್ತಿಗಳು ಅವನನ್ನು ಸುತ್ತುವರಿಯುತ್ತವೆ. ಇವುಗಳು ಅಷ್ಟ ದಿಕ್ಕುಗಳ ರಕ್ಷಕರಾಗಿರುತ್ತಾರೆ. ಅವರು ಪ್ರತಿಯೊಬ್ಬರು ಆ ಯಾತ್ರ ಮುನಿಗೆ ಒಂದೊಂದು ಪ್ರಶ್ನೆಯನ್ನು ಕೇಳುತ್ತಾ ಹೋಗುತ್ತಾರೆ. ಮೊದಲನೇ ಅಷ್ಟ ದಿಕ್ಕಿನ ರಕ್ಷಕನು, ನೀನು ಜ್ಞಾನದತ್ತ ಹೋರಾಡುವನೋ ಅಥವಾ ಹಲಸತನದಲ್ಲಿ ತೂಗುವವನು ಎಂದು ಕೇಳುತ್ತಾರೆ. ಆಗ ಯಾತ್ರನು, ನಾನು ಸತ್ಯದತ್ತ ಸಾಗುವನು, ನನ್ನ ಹೆಜ್ಜೆಯು ಭಯವಿಲ್ಲದಂತಿದೆ ಎಂದು ಉತ್ತರಿಸುತ್ತಾನೆ. ಆಗ ಅಷ್ಟ ದಿಕ್ಕಿನ ರಕ್ಷಕರು ಯಾತ್ರನ್ನು ಪರೀಕ್ಷಿಸಿ ತನ್ನ ಮಾರ್ಗವನ್ನು ಮುಂದುವರಿಸಲು ಅನುಮತಿಯನ್ನು ನೀಡುತ್ತಾರೆ. ಎಲ್ಲ ಅಷ್ಟ ದಿಕ್ಕಿನ ರಕ್ಷಕರು ಅವನ ಪ್ರಶ್ನೆಗಳಿಂದ ತೃಪ್ತರಾಗುತ್ತಾರೆ. ನಿನ್ನ ಜ್ಞಾನಬಲ ತುಂಬ ಚೆನ್ನಾಗಿದೆ, ಹಾಗೆ ನಿನಗೆ ಒಳ್ಳೆ ಮನಸ್ಸು ಕೂಡ ಇದೆ, ನೀನು ಈ ಅಗ್ನಿಕುಂಡದ ಮಾರ್ಗವನ್ನು ಮುಂದುವರಿಸಬಹುದು ಎಂದು ಅವರು ಅವನನ್ನು ಮುಂದುವರಿಯಲು ಅವಕಾಶ ಮಾಡಿಕೊಡುತ್ತಾರೆ. ಹೀಗೆ ಅಷ್ಟ ದಿಕ್ಕು ರಕ್ಷಕರಿಂದ ಅವರನ್ನು ಗೆದ್ದು ಮುಂದೆ ಸಾಗಿದ ಯಾತ್ರಾ ಮುನಿಗೆ ಮುಂದೆ ಎದುರಾಗುವುದು ರಾತ್ರಿ ದೇವಿ ನಿಶಾಮಣಿ. ಈ ದೇವಿಗೆ ಕಣ್ಣುಗಳಿರುವುದಿಲ್ಲ, ಆದರೆ ಅವಳ ದೃಷ್ಟಿ ಅತ್ಯಂತ ತೀವ್ರವಾಗಿರುತ್ತದೆ. ಅವಳು ಅವನನ್ನು ತಡೆದು ಕೇಳುತ್ತಾಳೆ,
ನಿನ್ನ ಒಳಗೆ ನಿನ್ನ ಅಸಲಿ ರೂಪವನ್ನು ನೋಡುವ ಧೈರ್ಯ ನಿನಗಿದೆಯೇ ಎಂದು ಪ್ರಶ್ನಿಸುತ್ತಾಳೆ. ಆಗ ಯಾತ್ರಾಮುನಿಯು ದೀರ್ಘ ತಪಕ್ಕೆ ಕೂರುತ್ತಾನೆ. ಧ್ಯಾನಕ್ಕೆ ಕುಳಿತು ತನ್ನೊಳಗಿದ್ದ ತನ್ನ ಪಾಪ, ತನ್ನ ಗರ್ವ, ತನ್ನ ಕೊರತೆ, ತನ್ನ ನಿರೀಕ್ಷೆಗಳನ್ನು ನೋಡಿಕೊಳ್ಳುತ್ತಾನೆ. ಅವನ ಒಳ್ಳೆಯತನಕ್ಕೆ ನೋಡಿದ ನಿಶಾಮಣಿ ದೇವಿಯು ಸಂತೋಷಗೊಳ್ಳುತ್ತಾಳೆ. ಅವನು ಸತ್ಯವಂತ, ಅವನ ಒಳಗೆ ಯಾವುದೇ ಕಲ್ಮಶವಿಲ್ಲ ಎಂದು ತಿಳಿಯುತ್ತದೆ. ಆಗ ಅವಳು ತನ್ನ ಸುತ್ತ ಕವಿದಿದ್ದ ಕತ್ತಲ ಕೋಣೆಗಳನ್ನು ತೆರೆಯುತ್ತಾಳೆ. ಆಗ ಬೆಳಕಿನ ಸಿಂಚನ ಆವರಿಸಿ ಆ ಕತ್ತಲೆಯೆಲ್ಲ ಓಡಿ ಹೋಗುತ್ತದೆ. ಹೀಗೆ ಯಾತ್ರಾಮುನಿಯು ರಾತ್ರಿ ದೇವಿ ನಿಶಾದೇವಿಯನ್ನು ಜಯಿಸಿ ಮತ್ತೆ ಮುಂದುವರಿಯಲು ಪ್ರಾರಂಭಿಸುತ್ತಾನೆ. ಹೀಗೆ ಪ್ರಾರಂಭಿಸಿ ಅವನು ಅಗ್ನಿಕುಂಡದ ಸಮೀಪಕ್ಕೆ ಬಂದಾಗ ಅವನಿಗೆ ಒಬ್ಬ ಕಾಣದ ಋಷಿಯೊಬ್ಬನು ಎದುರಾಗುತ್ತಾನೆ. ಅವನು ಈ ರೀತಿ ಇವನನ್ನು ಪ್ರಶ್ನಿಸುತ್ತಾನೆ. ಯುವ ಮುನಿಯೇ, ನೀನು ಯಾರು? ಇಲ್ಲಿಗೆ ಏಕೆ ಬಂದಿರುವೆ? ಇದು ಕಾಲದ ಕಾವಲುಗಾರನ ಹತ್ತಿರ ಬಂದಿರುವೆ ಎಂದು ಪ್ರಶ್ನಿಸುತ್ತಾರೆ. ಆಗ ಅವನು, ನಾನು ವ್ಯಾಸಮುನಿಯ ಶಿಷ್ಯ, ನಾನು ಈ ಅಗ್ನಿಕುಂಡದ ರಹಸ್ಯವನ್ನು ಭೇದಿಸಲು ಬಂದಿರುವೆ ಎಂದು ಹೇಳುತ್ತಾರೆ. ಹಾಗಾದರೆ ಕೇಳು ಯುವ ಮುನಿಯೇ, ನಾನು ಈ ಕಾಲದ ಕಾವಲುಗಾರ. ಈ ಕುಂಡದೊಳಗೆ ಪ್ರವೇಶಿಸಲು ನಿನ್ನೊಳಗಿನ ಕಾಲವನ್ನೇ ನಿಲ್ಲಿಸಬೇಕಾಗಬಹುದು ಎಂದು ಎಚ್ಚರಿಸುತ್ತಾರೆ. ಆಗ ಯಾತ್ರಿಯು ಹೆದರದೆ ತನಗೆಲ್ಲ ನೆನಪಾದ ಭವಿಷ್ಯ, ಭೂತ ಮತ್ತು ವರ್ತಮಾನವನ್ನು ತ್ಯಜಿಸುತ್ತಾನೆ. ಅವನು ತನ್ನ ಎಲ್ಲ ಆಸೆ, ನೋವು, ಗೌರವವನ್ನು ಕಾಲಗತವೆನ್ನಿಸಿಕೊಂಡು ತ್ಯಜಿಸಿಬಿಡುತ್ತಾನೆ. ಆಗ ಕಾವಲುಗಾರನಂತೆ ನಿಂತಿದ್ದ ಕಾವಲುಗಾರನು ಮರೆಯಾಗುತ್ತಾನೆ. ಆಗ ಅವನು ಮರೆಯಾದ ತಕ್ಷಣ ಅವನಿಗೆ ಆ ಬಾಗಿಲು ತೆರೆದುಕೊಂಡು ಅಲ್ಲಿ ಅಗ್ನಿಕುಂಡದ ಒಳಗಿನ ಲೋಕವು ಕಾಣಿಸುತ್ತದೆ. ಯಾತ್ರಿಮುನಿಯು ಅಗ್ನಿಕುಂಡವನ್ನು ನೋಡುತ್ತಿದ್ದಂತೆ ಅದರೊಳಗೆ ಹಾರಿಬಿಡುತ್ತಾನೆ. ಆದರೆ ಆ ಕುಂಡದೊಳಗಿದ್ದಿದ್ದು ಬೆಂಕಿಯಲ್ಲ, ಬದಲಿಗೆ ಒಂದು ವಿಶಿಷ್ಟವಾದ ದೈವಿಕ ಲೋಕವಾಗಿರುತ್ತದೆ. ಅವನು ನೋಡಿದ ಭೂಮಿಯ ನಿರ್ಮಾಣದ ಮೊದಲ ಕ್ಷಣ, ಮೊದಲ ಮಳೆ, ಮೊದಲ ಗಾಳಿ, ಮೊದಲ ಮನುಷ್ಯ ಅವನಿಗೆ ಅಲ್ಲಿ ಗೋಚರಿಸುತ್ತದೆ. ಅವನಿಗೆ ತೋಚಿತು ಇದು ಸೃಷ್ಟಿಯ ನಿಜವಾದ ಮೊಳಕೆಯಾಗಿದೆ ಎಂದು. ಆಗ ಅವನು ಮುಂದೆ ಪ್ರಾಚೀನ ಋಷಿಯೊಬ್ಬರನ್ನು ನೋಡುತ್ತಾನೆ. ಆತನು ಬ್ರಹ್ಮನ ಆತ್ಮಸ್ವರೂಪ ಅಗ್ರ ತಪಸ್ವಿ ಎಂದು ತಿಳಿಯುತ್ತದೆ. ಆಗ ಆ ಅಗ್ರ ತಪಸ್ವಿ ಹೇಳುತ್ತಾರೆ, ಯಾತ್ರಾಮುನಿ, ನಿನ್ನ ಧೈರ್ಯ, ನಿನ್ನ ತ್ಯಾಗ, ನಿನ್ನ ದೃಢತೆಯಿಂದ ನೀನು ಸೃಷ್ಟಿಯ ಮೂಲವನ್ನು ನೋಡಿರುವೆ. ಆದರೆ ನಿನ್ನ ಕರ್ತವ್ಯ ಇಲ್ಲಿಗೆ ಮುಗಿಯದು. ಈ ಸತ್ಯವನ್ನು ಪ್ರಪಂಚಕ್ಕೆ ತಲುಪಿಸಬೇಕಾದ ಭಾರ ನಿನ್ನ ಮೇಲೆ ಇದೆ ಎಂದು ಅವನಿಗೆ ಹೇಳುತ್ತಾರೆ. ಹೀಗೆ ಅಗ್ನಿಕುಂಡದ ರಹಸ್ಯವನ್ನು ಭೇದಿಸಿದ ಯಾತ್ರಾಮುನಿಯು ಮತ್ತೆ ಹೊರಗಡೆ ಬರುತ್ತಾನೆ. ಅವನು ಬಂದಾಗ ಅವನು ಸಂಪೂರ್ಣವಾಗಿ ಜ್ಞಾನದಿಂದ ಬದಲಾಗಿದ್ದ. ಅವನ ಕಣ್ಣುಗಳಿಂದ ಬೆಂಕಿಯ ಜ್ವಾಲೆಯಂಥ ಬೆಳಕು ಹೊಳೆಯುತ್ತಿತ್ತು. ಜನರು ಅವನನ್ನು ನೋಡಿ ಜಲತಪಸ್ವಿ ಎಂದು ಕರೆಯತೊಡಗಿದರು. ಎಲ್ಲ ಜ್ಞಾನವನ್ನೇ ಉರಿಯುವ ಶಕ್ತಿಯನ್ನಾಗಿ ಮಾಡಿಕೊಂಡಿರುವವನು ಎಂದು ಎಲ್ಲ ಜನರು ಮಾತಾಡಿಕೊಳ್ಳುತ್ತಾರೆ. ಆಗ ಆ ಯುವ ಯಾತ್ರಿ ಋಷಿಯು ನಿರಂತರವಾಗಿ ಮಕ್ಕಳಿಗೆ, ಋಷಿಗಳಿಗೆ, ರಾಜರುಗಳಿಗೆ ಅದೇ ಸತ್ಯವನ್ನು ತಿಳಿಸುತ್ತಾ ಹೋಗುತ್ತಾನೆ. ಸತ್ಯವು ಯಾವಾಗಲೂ ಅಡಗಿರುವುದು, ಅದನ್ನು ಹುಡುಕಬೇಕಾಗುತ್ತದೆ. ಆದರೆ ಅದನ್ನು ಕಂಡ ಮೇಲೆ ಅದು ಪ್ರಜ್ವಲಿಸಬೇಕು ಎಂದು ಎಲ್ಲರಿಗೂ ಅವನು ಹೇಳುತ್ತಾ ಹೋಗುತ್ತಾನೆ. ಸ್ನೇಹಿತರೆ, ನಮಗೆ ಈ ಕಥೆಯಿಂದ ತಿಳಿಯುವುದೇನೆಂದರೆ, ಧೈರ್ಯ ಮತ್ತು ಶುದ್ಧ ಮನಸ್ಸು ಇರುವವರು ಎಂಥ ರಹಸ್ಯವನ್ನು ಬೇಕಾದರೂ ಅನಾವರಣ ಮಾಡಬಹುದು. ಪೌರಾಣಿಕ ಕಥೆಗಳಲ್ಲೂ ಆತ್ಮವಿಶ್ವಾಸ, ತ್ಯಾಗ, ಜ್ಞಾನ ಮತ್ತು ಸಮಯದ ಮಹತ್ವ ಬೋಧನೆ ಇರುತ್ತದೆ. ನಾವು ಎಲ್ಲರೊಳಗೂ ಒಂದು ಅಗ್ನಿಕುಂಡ ಇರುತ್ತದೆ. ಅದನ್ನು ಹುಡುಕಿ ಧೈರ್ಯದಿಂದ ಒಳಗೆ ಹರಿದಾಗ ಮಾತ್ರ ನಿಜವಾದ ಅರ್ಥ ತಿಳಿಯುತ್ತದೆ. ಇಲ್ಲಿಗೆ ಈ ಕಥೆಯು ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ಧನ್ಯವಾದಗಳು. ಸ್ನೇಹಿತರೆ, ದಯವಿಟ್ಟು ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.